ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್. ಥ್ಯಾಂಕ್ ಯು ಮ್ಯಾಮ್. ನಾನು ಕಲ್ತಿರೋದೇ ಹೊಟ್ಟೆಯಲ್ಲಿ ಏನೈತೆ ಅಲ್ಲ ಹೊಟ್ಟೆಯಲ್ಲಿ ಏನೈತೆ ಕಬಾಬಾ. ವೆರಿ ಗುಡ್. ನಮಗೆ ನಾಳೆ ಕೊಡ್ತೀಯಾ ಕಬಾಬ್? ನಮ್ಮಮ್ಮ ಅದು ರೆಡಿ ಆಗ್ತದೆ, ಬನ್ನಿ ತೋರಿಸ್ತೀನಿ ಹೆಂಗೆ ರೆಡಿ ಆಗ್ತದೆ ಅಂತ. ಬಚ್ಚಿಕೊಂಡು ಈಗ ಸ್ಟ್ಯಾಂಡ್ ಅಮ್ಮಗೆ ಹೋಗ್ಬಿಟ್ಟು ಬರ್ತೀನಿ, ಇಲ್ಲಾಂದರೆ ಡೌಟ್ ಬರುತ್ತೆ. ಸ್ವಲ್ಪ ಕಾಯಿಸ್ತು ಮಮ್ಮಿ ರೆಡಿ ಆಯ್ತಂಡ ನಾನು ಇವಡೆ ತಿಯೋದು. ನಾನು ಮೇಕಪ್ ಮಾಡ್ಕೊಂಡು ಆದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೋದು. ತೀಸ್ತಾಂಡವ ರೀ ಸೀರಿಯಸ್ಲಿ? ಕೂಕೋಯಿಂದ ಪೂ ನೀಟ್ಗ ಬ್ಯಾಕ್ నిజంగా తీస్తాండవా? కొడు మొబైల్ కొడు. అమ్మమ్మ తీస్తాం. అమ్మమ్మ ఈరా నువ్వు డూప్ చేయొద్దు, నేను తీస్తానులేదు. అమ్మ పదమ్మా. ಸಿ ನನ್ನ ಬ್ಯಾಕ್ ಸೈಡ್ ನೋಡಿಸ್ತೀನಿ, ಕಾಣುತ್ತಾ ಮಿರರ್ ಅಲ್ಲಿ? ಈ ಕಡೆ ಇದು ಹಿಂಗ ಪೂಲ್ ಈ ಕಡೆ ಕಿಕ್ಕಿ ಮುಡಿ ಅನ್ಸುತ್ತೆ ಅದಕ್ಕೆ. ಸಿ ನೋಡಿ ನನ್ನ ಹೇರ್ ಸ್ಟೈಲು, ನಾನೇನೇ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಕಾಣ್ತಿದೀಯಾ? ಎಲ್ಲ ಒಳಗೆ ಮುಚ್ಚಿಟ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ. ಸುಳಿ ತೀಸಿಡ್ ಮಾಹಿತಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ತೆನಪ್ಪು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ಕಸಿನ್ ಸಿಸ್ಟರ್ ರಿಸೆಪ್ಷನ್ ಇದೆ. ರಿಸೆಪ್ಷನ್ ಅಲ್ಲ, ಶ್ರೀಮಂತ. ಸಾರಿ, ರಿಸೆಪ್ಷನ್ ಅಂತ ಇದೆ. ಸೊ ಶ್ರೀಮಂತ ಇದೆ. ಯಾಕಪ್ಪ ಅಂದರೆ ಇದು ಬಂದು ಈವ್ನಿಂಗ್ ಇಟ್ಕೊಂಡಿದ್ದಾರೆ. ಸೊ ಸಾಯಂಕಾಲ ಅಲ್ವಾ, 6 o'clock ಮೇಲೆ ಇಟ್ಕೊಂಡಿದ್ದಾರೆ. ಹಂಗಾಗ್ಬಿಟ್ಟು ನನಗೆ ಈ ಥರ ನೈಟ್ ರೆಡಿ ಆದರೆ ರಿಸೆಪ್ಷನಿಗೆ ರೆಡಿ ಆಗಿ ಅಭ್ಯಾಸ ಅಲ್ವಾ ತುಂಬ ವರ್ಷಗಳಿಂದ. ಅದಕ್ಕೆ ಸಾರಿ, ಬೈ ಮಿಸ್ಟೇಕ್ ಆಗಿ ರಿಸೆಪ್ಷನ್ ಅಂದ್ಬಿಟ್ಟೆ. ರಿಸೆಪ್ಷನ್ ಅಲ್ಲ, ಶ್ರೀಮಂತನ ಶ್ರೀಮಂತ ಇದೆ ತಂಗಿದು. ಸೊ ಲೆಟ್ಸ್ ಗೋ. ಲೇಟೇನೆ ಆಯಿತು. ಯಾಕಪ್ಪ ಅಂದರೆ ನನ್ನ ಮಗನ್ನ ಟ್ಯೂಷನ್ಗೆಲ್ಲ ಬಿಟ್ಟು ಬಂದು ಸ್ವಲ್ಪ ಹಬ್ಬ. ನಾಳೆ ಫ್ರೈಡೇ ಹಬ್ಬ ಇದೆ, ವರಮಹಾಲಕ್ಷ್ಮಿ ಹಬ್ಬ. ಇವತ್ತು ಥರ್ಸ್ಡೇ, ಅಲ್ಲ ಸಾರಿ ವೆಡ್ನೆಸ್ಡೇ, ಬುಧವಾರ ಫಂಕ್ಷನ್ ಇದೆ. ಹಬ್ಬ ಒಂದು ದಿವಸ ಇಟ್ಕೊಂಡು ಫಂಕ್ಷನ್ ಇಟ್ಕೊಂಡಿದ್ದಾರೆ. ಸೊ ಹಂಗಾಗ್ಬಿಟ್ಟು ನಮಗೆ ಹಬ್ಬದ ಕೆಲಸಗಳು, ಹೂವು ಕೊಟ್ಟೋದು, ಮನೆ ಕ್ಲೀನಿಂಗು ಎಷ್ಟೆಲ್ಲ ಇರುತ್ತಲ್ವ, ಹಂಗಾಗಿ ಸ್ವಲ್ಪ ನಾನು ರೆಡಿ ಆಗೋದು ಲೇಟ್ ಆಯಿತು. ಸೊ ಅವೀಸ್ ನಾನು ಹೇಗಿದ್ದೀನಿ, ಅಮ್ಮ ಹೇಗಿದ್ದಾರೆ ಅಂತ ಕಮೆಂಟ್ ಮಾಡಿ. ನನ್ನ ಫುಲ್ ಔಟ್ಲುಕ್ ತೋರಿಸ್ತೀನಿ. ನನ್ನ ಸ್ಯಾರಿ ಹೇಗಿದೆ ಕನಿಸ್ತಾನ ಜನ, ನನ್ನ ಸ್ಯಾರಿ ಹೇಗಿದೆ, ನನ್ನ ಹೇರ್ ಸ್ಟೈಲು, ಬ್ಲೌಸ್ ಡಿಸೈನು ಎಲ್ಲ ಒನ್ ಡೇ ಅಲ್ಲಿ ನಾನು ರೆಡಿ ಮಾಡ್ಕೊಳ್ಳೋದು. ಸೊ ಈ ಸ್ಯಾರಿ ಯಾವುದು ಅಂತಲೂ ಕೂಡ ಟೈಮ್ ಸಿಕ್ಕಿದ್ರೆ ಹೇಳ್ತೀನಿ. ಈಗ ಟೈಮ್ ಇಲ್ಲ, ಲೆಟ್ಸ್ ಗೋ, ಹೋಗೋಣ ಬನ್ನಿ. ತುಂಬಾ ಟೈಮ್ ಆಯಿತು. ಈಗ ಪೈನ್ಗೆ ಸಕ್ಕರೆ ಬೇರೆ ಮನೆ ಕೂಕೊಂಡ ನೀಟ್ ಕೂಕೊಂತಿ అక్కడ హెయిర్స్ సిల్క్ ఉంది కదా దానికి. ಓಕೆ ಓಕೆ. ಹೇಗಿದೆ? ಓನಾಗೆ ನಾನು ಯಾವಾಗೂ ಅಷ್ಟೇ
ದಿಢೀರಂತ ಆಪರ್ಸ್ ಎತ್ಕೊ ವೈಟ್ ದಕ್ಕ. ಇವತ್ತು ರೂಮಲ್ಲಿ ನಿಂತ್ಕೊಂಡು ವಿಡಿಯೋ ವ್ಲಾಗ್ನ ಶುರು ಮಾಡಿಬಿಟ್ಟೆ. ಅವ್ನ ರೂಮ್ಗೆ ತಂದ್ಬಿಟ್ನಲ್ಲ ಮೊಬೈಲ್, ಹಂಗಾಗಿ ನನಗೆ ಗೊತ್ತಿಲ್ಲ ಇಲ್ಲಿ ನಿಂತ್ಕೊಂಡೆ ನನಗೆ ವ್ಲಾಗ್ ಮಾಡಿದ್ರೆ ಅದೊಂಥರ ನನಗೆ ಕಂಫರ್ಟಬಲ್ಲು, ಸ್ಯಾಟಿಸ್ಫ್ಯಾಕ್ಷನ್ ನನಗೆ. ಸೊ ಫೈನಲ್ ಆಗಿ ಹೇಗಿದೆ ನನ್ನ ಸ್ಯಾರಿ ಔಟ್ಲುಕ್? ಬನ್ನಿ ಹೊರಡೋಣ. ಆಟೋ వచ్చినాಮ್ರಾ? ಫುಲ್ ಕ್ಲೀನ್ ಮಾಡಿದ್ದೀನಿ ನೋಡಿ. ಇಲ್ಲೆಲ್ಲ ಫುಲ್ ರೂಮ್ ಇವತ್ತು ಕ್ಲೀನಿಂಗು. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ, ಯಾಕಂದರೆ ಈ ವರ್ಷ ಹಬ್ಬ ಇದೆ ಅಲ್ವಾ, ನಮಗೆ ಹಬ್ಬ ಮಾಡ್ಬೇಕಂದ್ಬಿಟ್ಟು ಹಬ್ಬ ಇದೆ ಅಂತ ಫುಲ್ ಕ್ಲೀನಿಂಗ್ ಎಲ್ಲನೂ ಕೂಡ. ಈಗ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ. 7:30 ಆಗಿದೆ. ಹೋಗೋ ಅಷ್ಟೊತ್ತಿಗೆ ಒಂದು 20 ಮಿನಿಟ್ಸ್ ಆದರೂ ಮಿನಿಮಮ್ ಬೇಕು. ಟ್ರಾಫಿಕ್ ಇದೆ, ಒಂದು ಅರ್ಧ ಗಂಟೆ ಆಗ್ಬೋದು. ನೋಡಿ ಹೊಸ್ದಾಗೆ ಕಿವಿಗೆ ಬುಗುಡಿನ ಇಟ್ಟಿರೋದಕ್ಕೆ ನನಗೇನು ಅನ್ನಿಸ್ತಿದೆ ಅಂದರೆ ಏನೋ ನನ್ನ ಫೇಸು ಥರ ಬಜಾರಿ ಥರ ಕಾಣಿಸ್ತಾ ಇದ್ದೀನಿ ಅಂತ ಫೀಲು. ಫೈನಲಿ ಈಗ ಬಂದು ರೀಚ್ ಆದ್ವಿ. ತುಂಬ ಲೇಟ್ ಆಯಿತು. ಅಮ್ಮ ಏನಿಲ್ಲ ಚೆನ್ನಾಗಿದೆ ಅಂತ ಇದ್ದಾರೆ, ಆದರೂ ನನಗೇನೋ ಒಂಥರ ದೊಡ್ಡೋಳ ಥರ ಈ ಬಜಾರಿಗಳು ಇಟ್ಕೊಂಡಿರ್ತಾರಲ್ಲ ಆ ಥರ ಫೀಲ್ ಆಗ್ತಿದೆ. ಫೈನಲಿ ಫಸ್ಟ್ ಟೈಮ್ ಇಟ್ಕೊಂಡಿದ್ದಾಗ ಆ ಥರ ಅನಿಸುತ್ತಲ್ವಾ, ಸೊ ಮೇ ಬಿ ಅದಕ್ಕೆ ಆ ಥರ ಅನಿಸಿರ್ಬೋದು. ಬಂದ್ವಿ ನೋಡಿ, ಬೇಬಿ ಶವರ್ ನನ್ನ ತಂಗಿದು. ನಾನು ಲೇಟಾಗಿ ಬಂದಿದ್ದೀನಿ. ಸೊ ವೆಲ್ಕಮ್ ಡ್ರಿಂಕ್ ಇತ್ತು, ಗ್ರೇಪ್ಸ್ ವೆಲ್ಕಮ್ ಡ್ರಿಂಕು, ಹಾಗೆ ಸ್ನ್ಯಾಕ್ಸು, ಚೀಸ್ ಬಾಲು, ಕಟ್ಲೆಟ್ ಥರ ಇಟ್ಟಿದ್ರು. ಸೊ ಸ್ನ್ಯಾಕ್ಸ್ ಲೈಟಾಗೆ ಒಂದೊಂದು ಟೇಸ್ಟ್ ಮಾಡೋಣ ಅಂತ ಮಾಡಿದ್ವಿ. ತುಂಬ ಲೇಟಾಗಿ ಬಂದಿದ್ದೆ ನಮ್ಮ ಸಿಸ್ಟರ್ಸ್ ಹತ್ರ ಬಂದೆ. ಸೊ ಜನ ಆಲ್ಮೋಸ್ಟ್ ಎಲ್ಲ ಒಂದು ಸೆಕೆಂಡ್ ಥರ್ಡ್ ಟ್ರಿಪ್ಪು ಊಟಗಳು ಮುಗ್ದಿದೆ. ಅದೇ ಎಲ್ಲರೂ ಕೇಳ್ತಿದ್ದಾರೆ ಯಾಕೆ ಇಷ್ಟು ಲೇಟು, ಏನು ಇವಾಗ ಬರೋದು, ಏನಕ್ಕೆ ಬಂದೆ ಹಂಗೆ ವಾಪಸ್ ಹೋಗು ಅಂತ. ಸೊ ಗೊತ್ತಿಲ್ಲ ಇವತ್ತು ಏನಕ್ಕೆ ಈ ಥರ ನನಗೆ ಲೇಟ್ ಆಯ್ತು ಅಂತಲೇ ಗೊತ್ತಿಲ್ಲ. ಸಂಜೆ ಮೇಲೆ ಅಲ್ವಾ, ಇವಾಗ ರೆಡಿ ಆಗೋಣ. ಸ್ವಲ್ಪ ಲೇಟಾಗಿ ಬಂದಿದ್ದೀನಿ, ಸಾರಿ. ನಾನು ಬಿಟ್ಟು ಎಲ್ಲ ಫೋಟೋ ಶೂಟ್ ನೋಡಿ. ಈಗ ಹುಡುಗಿಗೆ ಅಂದರೆ ನನ್ನ ತಂಗಿಗೆ ತಾಯಿ ಮನೆ ಸೀರೆನ ಉಡಿಸ್ತಾರೆ. ಈಗ ಅದಕ್ಕೆ ಸ್ಯಾರಿ ಚೇಂಜ್ ಮಾಡಿಸ್ಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ಗಿಫ್ಟ್ ಕೊಟ್ಬಿಡೋಣ ಅಂದ್ಬಿಟ್ಟು ಸ್ಟೇಜ್ ಮೇಲೆ ಹೋದೆ. ನಮ್ಮ ತಂಗಿಯವ್ರ ಅತ್ತೆ ಕೂಡ ಕೇಳ್ತಾಯಿದ್ರೆ ಯಾಕೆ ಇಷ್ಟು ಲೇಟಾಗಿ ಇವಾಗ ಬರೋದು ಅಂತ. ಸೊ ಗೊತ್ತಿಲ್ಲ, ಮೇ ಬಿ ನಾನು ಏನಕ್ಕೆ ಮಿಸ್ಟೇಕ್ ಆಯ್ತು ಅಂತ ಗೊತ್ತಿಲ್ಲ. ಇವತ್ತು ನಾನು ರೆಡಿ ಆಗೋಕ್ಕೆ ಹೋಗಿದ್ದೇ 6 o'clock ಮೇಲೆ ಆಗೋಯ್ತು, ಹಂಗಾಗಿ ಲೇಟ್ ಆಗೋಯ್ತು. ಕೆಲವೊಂದು ಸತಿ ಗೊತ್ತಿಲ್ಲ ಅಲ್ವಾ, ಯಾಕಂದರೆ ಎಲ್ಲ ಫಂಕ್ಷನ್ಸ್ಗೂ ನಮ್ಮ ಆಂಟಿ ಸಿಸ್ಟರ್ಸ್ ಜೊತೆ ನಾನು ಜೊತೆಯಲ್ಲೇ ನಾವು ಹೋಗೋದಲ್ವ, ಹಂಗಾಗ್ಬಿಟ್ಟು ಮೇ ಬಿ ಎಲ್ಲರಿಗೂ ಹಂಗೆ ಯಾಕೆ ಬಂದಿಲ್ಲ ಅಂತ ತುಂಬ ಸತಿ ಕೇಳಿದ್ರಂತೆ. ಸೊ ನನ್ನನ್ನೇ ಕೇಳಿದ್ರು, ನಿಮ್ಮ ಆಂಟಿನೆಲ್ಲ ಕೇಳ್ತಿದ್ವಿ, ನೀವು ಯಾಕೆ ಬಂದಿಲ್ಲ ಅಂತ ಅಂದರು. ಸೊ ಸಾರಿ, ಗೊತ್ತಿಲ್ಲ ಇವತ್ತು. ಸೊ ನೋಡಿ ಹೋದ್ವಿ, ಸ್ಟೇಜ್ ಮೇಲೆ ಹೋಗಿ ನನ್ನ ತಂಗಿಗೆ ನಾನು ತೊಗೊಂಡೋಗಿರೋಂಥ ಸ್ಯಾರಿನ ಕೊಟ್ಬಿಟ್ಟು ಗ್ರೂಪ್ ಫೋಟೋ ತೆಗೆಸ್ಕೊಳ್ತಾ ಇದ್ವಿ. ಸೊ ನನ್ನ ಸಿಸ್ಟರು ಕೂಡ ಅದನ್ನೇ ಕೇಳಿದ್ಲು, ಯಾಕೆ ಇಷ್ಟು ಲೇಟಾಗಿ ಬಂದಿದೆಯಾ ಅಂದ್ಬಿಟ್ಟು. ಸೊ ಗೊತ್ತಾಗಲ್ಲ, ಯಾಕಂದರೆ ಕೆಲವು ಜವಾಬ್ದಾರಿಗಳು ನನಗೆ ತುಂಬ ಬರ್ತಾ ಇನ್ನೂ ಜಾಸ್ತಿನೇ ಆಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ. ಇರೋ 2 ಕೈಯಲ್ಲಿ ಎಲ್ಲನೂ ನಿಭಾಯಿಸಬೇಕು ಆಗುತ್ತೆ ನನ್ನ ಕೈಯಲ್ಲಿ ಅಂತ ಒಂದು ಲೈಫ್ನ ಚಾಲೆಂಜಿಂಗಾಗಿ ತೊಗೊಂಡಿದ್ದೀನಿ. ಸೊ ಹಂಗಾಗಿ ಎಲ್ಲನೂ ಮಾಡೋವಾಗ ಕೆಲವೊಂದು ತೊಂದರೆಗಳಾಗುತ್ತೆ. ಫೈನಲಿ ಗಿಫ್ಟ್ ಎಲ್ಲ ಕೊಟ್ಟು ಬಂದ್ವಿ. ತುಂಬ ಜನ ನೆಂಟರು ಬಂದು ಹೋಗ್ಬಿಟ್ಟಿದ್ದಾರೆ. ಬಟ್ ನಮ್ಮ ಅತ್ತೆ ಫ್ಯಾಮಿಲಿ ಮಾತ್ರ ಇದ್ದರು. ನಮ್ಮ ಅತ್ತೆ ಫ್ಯಾಮಿಲಿ ಜೊತೆ ಎಲ್ಲ ಚೆನ್ನಾಗಿ ಆಲ್ಮೋಸ್ಟ್ ಫಂಕ್ಷನ್ ಎಲ್ಲ ಮುಗ್ದೋಗಿದೆ. ಫೈನಲಿ ನೋಡಿ ನಮ್ಮ ಆಂಟಿ ನಾವೆಲ್ಲ ಫ್ಯಾಮಿಲಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ವಿ. ಸೀಮಂತ ಫುಲ್ ವ್ಲಾಗು ಸ್ಟಾರ್ಟಿಂಗಿಂದ ತೆಗಿಯೋಕ್ಕಾಗಿಲ್ಲಲ್ವಾ ಅಂತ ಒಂದು ಕಡೆ ಬೇಜಾರು, ಯಾಕಂದರೆ ನಮ್ಮದೇ ಆದಂಥ ಫಂಕ್ಷನ್ನ ನಾನು ತೆಗ್ದಿಲ್ಲಲ್ಲ.
ನಮ್ಮ ಅತ್ತೆ ಸೊಸೆ ನಮ್ಮ ಅತ್ತೆ ಫ್ಯಾಮಿಲಿ ಎಲ್ಲನೂ ಚೆನ್ನಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಅವರು ಕೂಡ ತುಂಬ ಹೊತ್ತಿದ್ರು. ಸೊ ಇನ್ನು ಅವರು ದೊಡ್ಡಬಳ್ಳಾಪುರಕ್ಕೆ ಹೊರಡಬೇಕು, ಅದಕ್ಕೆ ಊಟಕ್ಕೆ ಕೂರಕ್ಕೆ ಹೋದರು. ನೋಡಿ ಖುಷಿಯಾಗಿ ಇರೋಣ, ಇರೋದು 4 ದಿವಸ ಫ್ಯಾಮಿಲಿ ಅಂತೆಲ್ಲ ಜೊತೆಯಲ್ಲಿ ಖುಷಿಯಾಗಿ ಇರಬೇಕು ಅನ್ನೋದೇ ನನಗೆ ಇಷ್ಟ. ತುಂಬ ಜನ ಅಂದ್ಕೊಳ್ಬೋದು ಇವಳಿಗೆ ಏನು ಕಷ್ಟ ನೋವಿದೆ, ಆರಾಮಾಗಿ ನಗ್ನಗ್ತಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ಫಂಕ್ಷನ್ಗಳಿಗೆ ಅಂತ. ಮೇ ಬಿ ಅದು ಎಲ್ಲರಿಗೂ ಹೇಳೋಕ್ಕೂ ತೋರ್ಸೋಕ್ಕಾಗಲ್ಲ. ಯಾರು ತುಂಬ ಖುಷಿಯಾಗಿ ನಗ್ನಗ್ತಾ ಇರ್ತೀವಿ ಅವರ ಮನಸ್ಸನ್ನು ಒಂದು ಸತಿ ನೋಡಿದ್ರೇ ಗೊತ್ತಾಗುತ್ತೆ. ಎಮೋಷನ್ ಬೇಗ ಆಗ್ಬಿಡ್ತೀವಿ. ಅಷ್ಟು ಬರ್ಸೋಕ್ಕಾಗದೇ ಇರೋಷ್ಟು ನೋವು ದುಃಖ ನಮ್ಮಲ್ಲಿರುತ್ತೆ. ಸೊ ಅಂದ್ಕೊಳ್ಳೋರಿಗೆ ಆನ್ಸರ್ ಕೊಡೋಕ್ಕಾಗಲ್ಲ. ಫೈನಲ್ ಆಗಿ ಬಂದಿದ್ದು ತುಂಬಾ ಸೊ ಆಂಟಿ ಕರೆದ್ರು ನನ್ನ, ಅದಕ್ಕೆ ಎದ್ದು ಬಂದೆ. ಸೊ ತುಂಬಾ ಖುಷಿ ಆಗ್ತಿದೆ. ಇವತ್ತಿನ ಫಂಕ್ಷನಲ್ಲಿ ನನ್ನ ತುಂಬ ಜನ ಹೆಸರಿಟ್ಟು ಕರೆದು ಮಾತಾಡ್ಸಿದ್ರು. ಅದರಲ್ಲೂ ಆಂಟಿ ಒಬ್ಬರು ನೋಡಿ, ಆಂಟಿ ಮಗಳು ಸುಷ್ಮಾ ಅಂತ. ಇವರು ಬಂದು ಈಗ ನನ್ನ ತಂಗಿ ಶ್ರೀಮಂತ ಆಗ್ತಿದೆಯಲ್ಲ ಆ ಮನೆಗೆ ದೊಡ್ಡ ಸೊಸೆ. ಎಲ್ಲ ನಾವು ರಿಲೇಟಿವ್ಸಲ್ಲೇ ಕೊಟ್ಟಿರೋದು ತೊಗೊಂಡಿರೋದು. ಈ ಆಂಟಿ ನನ್ನನ್ನು ಇವತ್ತು ಹೆಸರಿಟ್ಟು ಕರೆದ್ರು. ಯಾಕಂದರೆ ಮುಂಚೆ ಗೊತ್ತಿತ್ತು ಬಟ್ ಮಾತಾಡಿಸ್ತಿರ್ಲಿಲ್ಲ. ನನ್ನ ವ್ಲಾಗ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ. ನೀನು ಎಷ್ಟೇ ಚಿಕ್ಕವಳಾದರೂ ನಿನ್ನ ಹತ್ರ ಕಲಿಯೋದು ತುಂಬ ವಿಷಯಗಳಿದೆ. ಎಲ್ಲ ಫ್ಯಾಮಿಲೀಸ್ನ ತೋರಿಸಿದ್ಯಾ, ನಾನಂತೂ ನೋಡ್ತೀನಿ ನಿನ್ನ ವ್ಲಾಗು, ನೀನು ತುಂಬ ಒಳ್ಳೆಯವಳು ಅಂತ ನಾನು ಕೆನ್ನೆ ಹಿಡಿದು ಹೇಳಿದ್ರು. ಅದು ನನಗೆ ತುಂಬಾ ಖುಷಿ ಆಗ್ತಿದೆ. ಗೊತ್ತಿಲ್ಲ, ಕೆಲವರು ನಾವು ಅವ್ರ ಮುಂದೆ ಕೂರೋಷ್ಟು ನಾವು, ಯಾಕಂದರೆ ನಾವು ನೋಡ್ತಾ ಬಂದಿರ್ತೀವಿ ಫ್ಯಾಮಿಲೀಸ್ನ. ನಾವು ಅವ್ರ ಮುಂದೆ ನಾವು ಬೆಳೆದಾಗ ಚಿಕ್ಕವರೇ ಇರ್ಬೋದು, ಬಟ್ ಸ್ಥಾನದಲ್ಲಿ ಅವ್ರ ಮುಂದೆ ನಾವು ಕೂರೋ ಅಷ್ಟು ದೊಡ್ಡವರಲ್ಲ. ಸೊ ಎಲ್ಲ ರೀತಿಯಲ್ಲೂ ತೊಗೊಳ್ಳಿ. ಅಂಥವ್ರು ನಮ್ಮನ್ನು ಕರೆದು ಮಾತಾಡಿಸ್ತಾರೆ ಅಂದರೆ ಅದಕ್ಕೆ ನಾನು ಪ್ರೈಸ್ಲೆಸ್. ಅದಕ್ಕೆ ನಾನು ಯಾವ ಥರ ಬೆಲೆ ಗೌರವ ಕೊಡೋಕ್ಕೂ ನಾನು ಅವ್ರ ಮುಂದೆ ತುಂಬಾ ಸಣ್ಣವಳು. ತುಂಬ ಖುಷಿ ಆಗ್ತಿದೆ ಇವತ್ತು. 3-4 ಜನ ನನ್ನನ್ನು ನೀನು ತುಂಬ ಒಳ್ಳೆಯವಳು, ನಿನ್ನ ಮನಸ್ಸು ತುಂಬ ಒಳ್ಳೆಯದು, ನೋಡೋರಿಗೆ ಹಂಗೆ ಕಾಣಿಸ್ತೀಯ, ಯಾರು ಏನೇ ಅಂದ್ಕೊಂಡ್ರು ಮುಂದಕ್ಕೆ ನೀನು ಲೈಫಲ್ಲಿ ಚೆನ್ನಾಗಿರ್ತೀಯ, ಹೀಗೆ ಖುಷಿಯಾಗಿರು ಅಂತ ಹೇಳಿದ್ರು. ಸೊ ಗೊತ್ತಿಲ್ಲ, ಮೇ ಬಿ ನನ್ನಲ್ಲಿ ಏನು ಒಳ್ಳೆತನ ಇದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸೊ 4 ಜನ ನನ್ನನ್ನು ಅದಂತಾರಲ್ವ, ಅದನ್ನು ನಾನು ಶಾಶ್ವತವಾಗಿ ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತೀನಿ. ನೀನಾಗಿಯೇ ಇರಬೇಕು, ನೀನು ಹೀಗೆ ಖುಷಿಯಾಗಿ ಇರಬೇಕು. ಬಟ್ ಅಲ್ಲೂ ಕೂಡ ನಾನು ಎಮೋಷನಲ್ ಆಗ್ಬಿಡ್ತೀನಿ. ಆ ಥರ ಆಗ್ತೀನಿ ಅಂತಲೇ ನನ್ನ ಟಾಪಿಕ್ಕೇ ತೆಗಿಯೋದಿಲ್ಲ ಅವರು. ಸೊ ಬೇಡ ಇವಾಗ ಹೆಂಗಿದೆಯಾ ಹಂಗೆ ಇದ್ಬಿಡು ಅಂತಾರೆ. ಸೊ ಮೇ ಬಿ ತುಂಬಾ ಖುಷಿ ಆಗ್ತಿದೆ ನನಗೆ ಇವತ್ತು. ಒಳ್ಳೆಯವಳು ಒಳ್ಳೆತನ ಅಂದರೆ ಏನಂತ ನನಗಂತೂ ಗೊತ್ತಿಲ್ಲ. ಸೊ ಆ ಹೆಸರನ್ನ ಹಾಗೆ ಉಳಿಸ್ಕೊಳ್ಬೇಕು, ಇನ್ನು ಮುಂದೆ ಅದನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಭಾವನೆ ಅಷ್ಟೇ. ತುಂಬಾ ಎಫರ್ಟ್ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೆ, ಎಷ್ಟೆಲ್ಲ ಕಷ್ಟ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಅದರಲ್ಲಿ ನನ್ನಂಥ ಸಿಂಗಲ್ ಪೇರೆಂಟು ಈ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಲ್ವಾ. ಸೊ ಮೇ ಬಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋ ನಿಮ್ಮೆಲ್ಲರಿಗೂ ಹಾರ್ಟ್ಫುಲ್ಲಿ ಏನು ಹೇಳ್ತಾರೆ ಧನ್ಯವಾದಗಳನ್ನ ಹೇಳ್ಬಿಡ್ತೀನಿ ಅಷ್ಟೇ. 2 ಕೈನ ಎತ್ತಿ ಮುಗಿದ್ಬಿಡ್ತೀನಿ. ಇಷ್ಟು ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರ. ಥ್ಯಾಂಕ್ ಯು ಸೋ ಮಚ್. ತುಂಬ ಗ್ರೂಪ್ ಫೋಟೋಸ್ ಎಲ್ಲನೂ ಕೂಡ ತಗೊಂಡ್ವಿ. ಹಾಗೆ ನನ್ನ ತಂಗಿಗೆ ತವ್ರ ಮನೆ ಸೀರೆನ ಉಡಿಸಿ ಸ್ಯಾರಿ ಚೇಂಜ್ ಮಾಡ್ತೀವಿ. ಫಸ್ಟು ಅತ್ತೆ ಮನೆ ಸೀರೆನ ಉಡಿಸಿ ಕೂರಿಸಿರ್ತಾರೆ, ಆಮೇಲೆ ನೋಡಿ ತವ್ರ ಮನೆ ಸೀರೆ. ಸೊ ಮೈಸೂರು ಸಿಲ್ಕ್ ಬ್ಲೂ ಸ್ಯಾರಿಯಲ್ಲಿ ಅವಳಿರೋ ವೈಟ್ ಕಲರಿಗೆ ಕಾಣ್ತಾನೆ ಇಲ್ಲ ಅವಳು. ರಾಣಿ ಸೇಸಿಂದಿ అమ్మ ఏముందమ్మా నీ కడుపులా, ఏముంది నీ కడుపులా? ಹೊಟ್ಟೆಲೇನೈತೆ ಅಲ್ಲ, ಹೊಟ್ಟೆಲೇನೈತೆ? ಕಬಾಬಾ, ವೆರಿ ಗುಡ್. ನಮಗೆ ನಾಳೆ ಕೊಡ್ತೀಯಾ ಕಬಾಬು? ಬರ್ಲಾ ನಿಮ್ಮ ಮನೆಗೆ? ಬರ್ಲಾ? ನಂಗೆ ಏನು ಬೇಕು ಹೇಳು, ಬಿರಿಯಾನಿ ಕಬಾಬ್ ಬೇಕು ನನಗೆ. ಮಾಡಿಸ್ತೀಯಾ? ಬರ್ತೀನಿ ಇವಾಗ ನಾನು. ಬಾಯ್ ಕಬಾಬ್ ಬಾಯ್. ಬನ್ನಿ ಊಟಕ್ಕೆ ಕೂರ್ತಾ ಇದ್ದೀವಿ. ನನ್ನ ತಂಗಿಗೆ ಆರತಿ ಮಾಡ್ತಾಯಿದ್ರೆ, ಈಗ ಆರತಿ ಮಾಡಿ ಅವ್ರನ್ನ ಕೂಡ ಕರ್ಕೊಂಡು ಬರ್ತಾರೆ. ಊಟಕ್ಕೆ ಕೂತಿದ್ದೀವಿ. ಊಟ ಮಾತ್ರ ವೆರೈಟೀಸ್ ಆಫ್ ಫುಡ್ಡು, ತುಂಬಾ ಟೇಸ್ಟ್, ಎಕ್ಸ್ಪೆಷಲಿ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಬನ್ನಿ ಊಟನ ಶೇರ್ ಮಾಡ್ತೀನಿ. ಪಾಯಸ, ಹಾಗೆ ಇದು ಕಾನು, ಚೇಪೆಹಣ್ಣು, ದಾಳಿಂಬೆ ಎಲ್ಲ ಹಾಕ್ಬಿಟ್ಟು ಸಲಾಡು, ಬೀನ್ಸ್ ಕ್ಯಾರೆಟ್ ಪಲ್ಯ, ಬೆಂಡೆಕಾಯಿ ಡ್ರೈ ರೋಸ್ಟು, ಗೋಬಿ. ನನ್ನ ಫೇವ್ರೆಟ್ ಸ್ವೀಟು ರಸ್ಮಲಾಯಿ ಇತ್ತು, ರಸ್ಮಲಾಯಿ. ಹಾಗೆ ಹಪ್ಳ, ಕಾಯಿ ಹೋಳಿಗೆ, ತುಪ್ಪ, ಹಾಗೆ ಪನ್ನೀರ್ದು ಸ್ನ್ಯಾಕ್ಸ್ ಥರ ಮಾಡಿದರು. ಈ ಕಟ್ಲೆಟ್ ಏನಂತಾರೆ ನಂಗೆ ಗೊತ್ತಾಗ್ತಿಲ್ಲ. ಸೊ ಮದ್ದೂರು ವಡೆ,
ಪನ್ನೀರ್ದು ಅದು 2 ಪೀಸಸ್ಸು, ಮಸಾಲ ದೋಸೆ, ಹಾಗೆ ಪರೋಟ ಕುರ್ಮಾ, ಪನ್ನೀರ್ ಕುರ್ಮಾ, ತುಂಬಾ ವೆರೈಟೀಸ್ ಫುಡ್ಡು. ಇದ್ರ ಮಧ್ಯೆ ನೋಡಿ ಎಲ್ಲರಿಗೂ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮನ ಇಟ್ಕೊಂಡು ರಿಟರ್ನ್ ಗಿಫ್ಟ್ ಕೂಡ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿತ್ತು. ಮಶ್ರೂಮ್ ಬಿರಿಯಾನಿ ಅಂತೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಪಪ್ಪು ರೈಸು ಅಲ್ಲಿಗೆ ಸ್ಟಾಪ್. ನೋಡಿ ಐಸ್ ಕ್ರೀಮ್ ಎಷ್ಟು ಡಿಫ್ರೆಂಟಾಗಿದೆ. ಪಪ್ಪು ಅನ್ನಕ್ಕೆ ನಾನು ಸ್ಟಾಪ್ ಆದೆ. ಇನ್ನು ರಸಮ್ಮು, ಮೊಸರು ಎಲ್ಲನೂ ಇತ್ತು. ಸೊ ಅಡುಗೆಗಳು ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಸೊ ಒಟ್ಟಿಗೆ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಲಾಸ್ಟ್ಗೆ ಊಟಕ್ಕೆ ಕೂತಿದ್ವಿ. ಬಂದವರೆಲ್ಲ ನೋಡೋದು ಊಟನೇ ಅಲ್ವಾ. ಓಕೆ ಬಾಯ್ ಬಾಯ್. ಲತಾ ಪಿನ್ನಿ ಸೈಡ್ ಇವ್ರು ಕೂಡ ನಮ್ಮ ಸಿಸ್ಟರ್ ಕಡೆಯವರೇ, ಎಲ್ಲ ನಮಗೂ ರಿಲೇಟಿವ್ಸೇ. ಅದೇ ಹೇಳ್ತಿದ್ರೆ ನೀನು ವ್ಲಾಗ್ಸ್ ಎಲ್ಲ ನೋಡ್ತೀವಿ, ತುಂಬ ಒಳ್ಳೆಯವಳಮ್ಮ ನೀನು, ತುಂಬ ಚೆನ್ನಾಗಿ ಮಾಡ್ತೀಯ ಅಂತ. ಅದೇ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಾನು ನಮ್ಮ ಲತಾ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಹುಚ್ಚಲ್ವ ನಮಗೆ, ಹಾಗಾಗಿ ಏನು ಹೇಳ್ತಾರೆ ಡಿಫ್ರೆಂಟಾಗಿ ಅಥೆಂಟಿಕ್ಕಾಗಿ ಒಂದು ಫೋಟೋಶೂಟ್ನ ಮಾಡ್ಕೊಳ್ತಾ ಇದ್ದೀವಿ. ಸೆಲ್ಫ್ ನಮಗೆ ನಾವೇ. ಫೈನಲ್ ಆಗಿ ನೋಡಿ ಆಂಟಿ ಎಲ್ಲ ನಾವೆಲ್ಲ ಸಿಸ್ಟರ್ ಜೊತೆ ಕೆಲವೊಂದು ಫೋಟೋ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಮ್ಮ ಸಿಸ್ಟರ್ ಫ್ಯಾಮಿಲಿ, ಅವರು ಅತ್ತೆ ಮಾವ, ಅವರ ಅಕ್ಕ ಬಾವ, ಅವ್ರ ಹಸ್ಬೆಂಡು, ನಮ್ಮ ಸಿಸ್ಟರು. ಸೊ ಅವರ ಅಕ್ಕ ಭಾವನಿಗೆ ಒಂದು ಗಂಡು ಮಗು, ಒಂದು ಹೆಣ್ಮಗು. ಅವರ ಮುದ್ದಾದ ಫ್ಯಾಮಿಲಿ ಫೋಟೋಸ್ನ ಲಾಸ್ಟ್ಗೆ ತೆಗೆಸ್ಕೊಳ್ತಾ ಇದ್ದಾರೆ. ಅವರಾದ್ಮೇಲೆ ನಾವು ತೆಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ನಾನು ಕ್ಯಾಬ್ ಬುಕ್ ಮಾಡಿಬಿಟ್ಟಿದ್ದೀನಿ. ಆಂಟಿ ಒಂದು 5 ನಿಮಿಷ ಇರು ಅಂತ ಹೇಳೋ ಅಷ್ಟೊತ್ತಿಗೆ ನಾನು ಬುಕ್ಕಿಂಗ್ ಆಗಿಬಿಟ್ಟಿತ್ತು. ಬರೋ ಅಷ್ಟೊತ್ತಿಗೆ ಫೋಟೋಸ್ ಮಾಡ್ಕೊಳ್ಳೋಣ ಬಾ ಅಂದರು. ಬಟ್ ಮೇ ಬಿ ಆಗಿಲ್ಲ. ನಾನು ಮನೆಗೆ ರಿಟರ್ನ್ ಬಂದೇ ಬಿಟ್ಟೆ. ಫೈನಲಿ ಮನೆಗೆ ಬಂದ್ವಿ. ನೋಡಿ ರಿಟರ್ನ್ ಗಿಫ್ಟ್ ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ನನಗೇನಪ್ಪ ಅಂದರೆ ತುಂಬ ಜನಕ್ಕೆ ಯೂಸ್ ಆಗ್ಬೋದು, ಒಂದು ಥಾಟ್ ಐಡಿಯಾ ಬರ್ಬೋದು, ಹೌದು ಈ ಥರನೂ ಕೊಡ್ಬೋದು ಅಂತ. ಅದರಲ್ಲಿ ಇವ್ರು ಕೊಟ್ಟಿರೋ ರಿಟರ್ನ್ ಗಿಫ್ಟ್ ತುಂಬಾ ಕ್ವಾಲಿಟಿ, ತುಂಬ ವೆಯ್ಟ್ ಇದೆ. ಒಂದು ಡ್ರೈ ಫ್ರೂಟ್ಸ್ ಬೌಲು, ಗಾಜಿನ ಬೌಲ್ ಕೊಟ್ಟಿದ್ದಾರೆ. ಅದರಲ್ಲಿ ಹೊಸ್ಕೆ ಸಾಮಾನು, ಒಂದು ಚಕ್ಲಿ, ನಿಪ್ಪಟ್ಟು, ಒಂದು ಎಳ್ಳಿನ ಉಂಡೆನ ಹಾಕ್ಕೊಟ್ಟಿದ್ದಾರೆ. ಮೇ ಬಿ ಕೆಲವ್ರಿಗೆ ಐಡಿಯಾ ಆ ಟೈಮಿಗೆ ತಲೆ ಓಡಲ್ಲ. ಸೊ ತೋರಿಸೋದ್ರಿಂದ ನಿಮಗೂ ಯೂಸ್ ಆಗ್ಬೋದು. ಬಟ್ ಕೊಟ್ಟಿರೋದು ಯೂಸ್ ಆಗಬೇಕು, ಆ ಥರ ಇದೆ. ತುಂಬಾ ಚೆನ್ನಾಗಿದೆ. ಯಾವುದೇ ಆಗಲಿ ನಾವು ಒಂದು ಕೊಟ್ಟರೆ ವಸ್ತುನ ಯೂಸ್ ಮಾಡೋ ಥರ ಇರಬೇಕು. ಸೊ ಫೈನಲಿ ಹೋಪ್ ಇವತ್ತಿನ ಡೇ ಫಂಕ್ಷನ್ ತುಂಬಾ ಚೆನ್ನಾಗಾಯಿತು. ತಂಗಿ ಶ್ರೀಮಂತ. ಸೊ ಬಟ್ ಲಾಸ್ಟಲ್ಲಿ ಗ್ರೂಪ್ ಫೋಟೋ ತೆಕ್ಕೊಳ್ಬೇಕು ಅಂತ ಕೂತಿದ್ವಿ. ಬಟ್ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅವ್ರು ಬಂದೇ ಬಿಟ್ಟರು. ಬುಕ್ ಮಾಡ್ಕೊಂಡು ಆದಮೇಲೆ ಕರೆದ್ರು ಆಂಟಿಯವರೆಲ್ಲ ಗ್ರೂಪ್ ಫೋಟೋ ಅಂತ. ಕ್ಯಾಬ್ ಬರೋ ಅಷ್ಟೊತ್ತಿಗೆ ನಾವು ತಗೊಳ್ಳೋಣ ಅಂದ್ಕೊಂಡೆ, ಬಟ್ ಮಿಸ್ ಆದೆ. ಸೂಪರ್ ಚೆನ್ನಾಗಿದೆ. ಸೊ ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ಪಾಪ ನನ್ನ ದೊಡ್ಡ ಮಗ ಅಲ್ಲಿದ್ದಾನೆ, ಮನೆಯಲ್ಲೇ ಇದ್ದ. ಅವನು ನನ್ನ ಮಗನ ಮನೆಯಲ್ಲೇ ಬಿಟ್ಟೋಗಿದೆ. ಯಾಕಂದರೆ 10th ಟ್ಯೂಷನು ಅವನು ಓದ್ಕೊಳ್ಬೇಕು, ಅವ್ನು ಬರಲ್ಲ ಅಂತ. ಸೊ ಏನೋ ತೊಗೊಂಬಂದು ಹೋಟೆಲಿಂದ ತಿನ್ಕೊಂಡಿದ್ದಾನೆ. ಏನು ತರಿಸಮ್ಮ, ಏನು ತಿಂದ್ವಿ? ದೋಸೆ ತಂದು ತಿನ್ಕೊಂಡಿದ್ದಾನೆ. ಹೇಳ್ಬಿಟ್ಟು ಹೋಗಿದ್ದೆ, ದೋಸೆ ತಂದು ತಿಂದಿದ್ದಾನೆ. ಸೊ ಹೋಪು ಇವತ್ತಿನ ಫಂಕ್ಷನ್ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ತುಂಬ ಜನ ನನ್ನ ಮಗನನ್ನು ಕೂಡ ಕೇಳಿದ್ರು. ಸೊ ನೆಕ್ಸ್ಟ್ 10th ಅಲ್ವಾ, ಅವನೆಲ್ಲೂ ಫಂಕ್ಷನ್ಸ್ ಬರೋದು ಬೇಡ. ನೆಕ್ಸ್ಟ್ ಫಂಕ್ಷನಿಗೆ ಕರ್ಕೊಂಡು ಖಂಡಿತ ನಮ್ಮದೇ ಫ್ಯಾಮಿಲಿ ಫಂಕ್ಷನ್ಸ್ ಆದರೆ ಹೋಗ್ತೀವಿ. ಸೊ ಅವ್ನ ಕಸಿನ್ಸ್ ಎಲ್ಲನೂ ಕೂಡ ತುಂಬಾ ಮಿಸ್ ಮಾಡಿಕೊಂಡ್ರು, ಅವ್ರ ಬ್ರದರ್ಸ್ ಎಲ್ಲನೂ ಕೂಡ. ಹೋಪ್ ಇವತ್ತಿನ ವ್ಲಾಗ್ ಕೂಡ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಳ್ತಾ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ, ನಾಳೆ ಫುಲ್ ಬ್ಯುಸಿ, ಹಬ್ಬ ಇದೆ. ನೆಕ್ಸ್ಟ್ ಹಬ್ಬದ ವ್ಲಾಗ್ ಕೂಡ ಬರುತ್ತೆ. ನಮ್ಮ ಮನೇಲಿ ಈ ವರ್ಷ ಹಬ್ಬ ಖಂಡಿತ ಮಾಡ್ತೀನಿ. ಯಾಕಂದರೆ ನನಗೆ 1 ವರ್ಷದಿಂದ ಹಬ್ಬ ಮಾಡೋಂಗಿರಲಿಲ್ಲ ಅಲ್ವಾ. ಈ ವರ್ಷ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನನ್ನ ಕೈಯಲ್ಲಿ ದೇವರು ಎಷ್ಟು ಶಕ್ತಿ ಕೊಡ್ತಾನೋ ಅಷ್ಟನ್ನು ಮಾಡ್ತೀನಿ. ಸೊ ಯಾಕಂದರೆ ಮನೇಲಿ ಮಕ್ಕಳಿದ್ದಾರೆ, ಹಬ್ಬನ ಬಿಡಬಾರ್ದು ಅಂತ ಎಲ್ಲರೂ ಕೂಡ ಹೇಳಿರೋ ಕಾರಣ. ಸೊ ನೆಕ್ಸ್ಟ್ ಹಬ್ಬದ ವ್ಲಾಗ್ ಕೂಡ ಬರುತ್ತೆ. ಹೋಪ್ ಆದರೆ ವ್ಲಾಗ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಮಮ್ಮಿ ನೀನು ನನ್ನ ವಿಡಿಯೋಗೆ ಲೈಕ್, ಶೇರ್ಸ್, ಎಲ್ಲರೂ ವಿಡಿಯೋ ನೋಡಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ನೀಟಾಗಿ ಒಂದ್ಸತಿ ಹೇಳ್ಬಿಡು ಮಮ್ಮಿ. ನಾನು ತುಂಬ ದಿವಸ ನಮ್ಮ ಅಮ್ಮ ಕೈಲಿ ಹೇಳಿಸ್ಬೇಕು ಅಂತ. ಏನಂತ ಹೇಳ್ಬೇಕು ಗೊತ್ತಾ,
ಸೊ ವಿಡಿಯೋ ನೋಡಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ವಿಡಿಯೋ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಎಲ್ಲರೂ ಮಾಡಿ ಎಲ್ಲಾರು ಮಾಡಿ. ಎಲ್ಲರೂ ಏನ್ ಮಾಡ್ಬೇಕು? ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಎಲ್ಲರೂ ಸೇರಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅಮ್ಮ ಲೈಕ್ ಶೇರ್ ಅಂಡ್ ಕಮೆಂಟ್. ಥ್ಯಾಂಕ್ ಯು ಮ್ಯಾಮ್. ನಾನು ಕಲ್ತಿರೋದೇ ಎಲ್ಲ ವಿದ್ಯೆ ನಮ್ಮ ಅಮ್ಮನಿಂದ ಅಲ್ವಾ, ನಾನು ಯಾವತ್ತೂ ಟೀಚ್ ಮಾಡಲ್ಲ. ಸೊ ಏನೋ ಒಂದು ಸ್ವಲ್ಪ ಕಲಿಸ್ಬೇಕು ಅಂತ ಪ್ರಯತ್ನ ಪಡ್ತೀನಿ ಅಷ್ಟೇ ವರ್ಡ್ಸು. ನಮ್ಮಮ್ಮ ಕೂಡ ಆಗ ಟ್ಯೂಷನ್ ಮಾಡ್ತಿದ್ರು. ಆಗಿನ ಕಾಲಕ್ಕೆ ನಮ್ಮಮ್ಮ ಇಂಗ್ಲೀಷ್ ಎಲ್ಲ ಓದ್ತಿದ್ರು ಅಂದರೆ ಆಗ ಗ್ರೇಟ್. 7th ಟ್ಯೂಷನ್, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಟ್ಯೂಷನ್ ಮಾಡಿ ಕೆಲವೊಂದು ಟೈಮಲ್ಲಿ ನಮ್ಮನ್ನು ಸಾಕಿದ್ದಾರೆ. ಸೊ ನಾನು ಟೀಸ್ ಮಾಡಲ್ಲ. ಸೊ ಹೋಪ್ ನಮ್ಮ ಅಮ್ಮನಿಗೋಸ್ಕರ ಆದರೂ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾರೆ. ಬಾಯ್. ಕೊನೆಯದಾಗಿ ಫೋಟೋಸ್ನ ಹ್ಯಾಡ್ ಮಾಡಿದ್ದೀನಿ. ನಾವೆಲ್ಲ ಹೆಣ್ಮಕ್ಳು ಹೇಗಿದ್ದೀವಿ ಅಂತ ಪ್ಲೀಸ್ ಕಮೆಂಟ್ ಮೀ. Last time we talked, you had nothing to say. You chose to walk, give what we had away. I hope you get what you're looking for, but babe, with me, you close the door on everything we could have been. Don't go thinking we could be friends. No, you can't bring us back from the dead. 'Cause when you know, you know, and when you don't, when it ends, it ends. When it ends, it ends. I really thought we might have been it, so my heart was shattered when it took the hit. Oh,